ಮಂಡಳ ಪಂಚಾಯತಿ ಕೆಲಸ ಮಾಡಬಾರ್ದ್ರಿ, ಮಾಡಬಾರ್ದು. ಒಬ್ಬ ಮೆಂಬರ್ ಬರ್ತಾನ್ರಿ, ಎರಡು ಚಾ ತಗೊಂಬ ಅಂತಾನ. ಇನ್ನೊಬ್ಬ ಬರ್ತಾನ್ರಿ, ಎರಡು ಪಾಕೆಟ್ ತಂದಿಲ್ಲ ತಮ್ಮ ಅಂತಾನ. ಇನ್ನೊಬ್ಬ ಬರ್ತಾನ, ಆಕಿ ಹ್ಯಾಂಗ ಈಕಿ ಹ್ಯಾಂಗ. ಇವೆಲ್ಲ ಪಂಚಾಯತ್ಯಾಗ ಕೇಳುವ್ರಿ. ಇವು ಇವನವನ ಸಾಕಾಗ್ರಿ. ಅವನವನ ಶುಗರ್ ಫ್ಯಾಕ್ಟ್ರಿಗೆ ಹೋಗಿದ್ದೆ, ಅವರು ಇದನ್ನ ಹಚ್ಚಿದ್ರು. ಹೊಳ್ಳಿ ಮತ್ತೆ ಗ್ರಾಮ ಪಂಚಾಯತಿಗೆ ಬಂದೆ. ಇವನವನು ಈ ಕೆಲಸ ಮಾಡೋದು ಸಾಕಾಗೈತಿರಪ್ಪ, ಸಾಕಾಗೈತಿ. ಶ್ರಾವಣ ತಿಂಗಳಾಗ ಸಿಕ್ಕರ ಒಮ್ಮ್ಯಾರ ಹುಡುಗಿ ಹಳ್ಳದ ದಂಡ್ಯಾಗ, ಶಿವನ ಸಿಕ್ಕರ ಒಮ್ಮ್ಯಾರ ಹುಡುಗಿ ಹಳ್ಳದ ದಂಡ್ಯಾಗ. ಒಬ್ಬ ಹಿಡಿದಿ ನನಗೀಗ, ಒಬ್ಬ ಹಿಡಿದಿ ನನಗೀಗ, ಮುಳುಗಿಸಿ ಬಿಡದಿನಿ ನೀರ. ಏನ ಗಿಚ್ಚ ಕುಣಿತಾನೋ ಎಪ್ಪ ತಕ್ಕದೈ ಸತ್ತರ ಸಾಯಿ ಹಿಯ ಬಿಲ್ಲದ ನಾಯಿ ನಡವರಕ ಕೊಟ್ಟಿನಿ ಕೈ. ಸತ್ತರ ಸಾಯಿ ಹಿಯ ಬಿಲ್ಲದ ನಾಯಿ ನಡವರಕ ಕೊಟ್ಟಿನಿ ಕೈ. ತಪ್ಪಿದ್ರ ನನ್ನ ಮೈ ನಾ ಎಲ್ಲರದ್ದು ಸೈ ಮಾಡಿದ ತಪ್ಪಿಗೆ ಉರುಳ ಕೊಡುವಿದ. ಏನು ತಳ ತಳ ಬಳಿತವಾಗಲ್ಲ ನಿನ್ನ ಗಲ್ಲ ನೋಡಿ ಆದೆನ್ನ ಬೆಲ. ಏನು ತಳ ತಳ ಬಳಿತವಾಗಲ್ಲ ನಿನ್ನ ಗಲ್ಲ ನೋಡಿ ಆದೆನ್ನ ಬೆಲ. ಕಣ್ಣಿಗೆ ಹಾಕಿದಿಗಾಗಲ್ಲ ನಿನ್ನ ಕಣ್ಣು ಆದಿದು ರಾಮಲ. ಕಣ್ಣಿಗೆ ಹಾಕಿದಿಗಾಗಲ್ಲ ನಿನ್ನ ನೋಡಿ ಆದಿದು ರಾಮಲ. ಏನ ಸಿಪಾಯಿ ಗುಡ್ಡು ಸಿಪಾಯಿ ಒಳ್ಳೆ ಅವಸರ ಮಾಡಿ ಹೊಂಟಿಲ್ಲ, ಎಲ್ಲಿಗೆ ಹೊಂಟಿ ಅವಸರ ಮಾಡಿ? ನನ್ನ ಹನುಮಪ್ಪನ ಗುಡಿಯಾಗ ಸಾಲಿ ಕಲಿಸುವ ಅಂಗನವಾಡಿ ಬಾಯಿ, ಬಾಕಿ ಉಸಿಲಿಗೆ ಹೊಂಟಿದ್ಯ ಅಷ್ಟ್ರಾಗ ನೀ ಕಮೂನ. ಅಯ್ಯಯ್ಯೋ ನನ್ನ ಪಿತೃ ಪಿಲ್ಲಿ ಮಾವ, ನೀನು ಬಾಕಿ ಕೇಳಾಕೋ, ನಿನ್ನ ಬಾಕಿ ಯಾರು ಕೊಡಂಗಿಲ್ಲ. ಯಾಕ ಸರಾಯಿ ಅಂಗಡಿ ಕಣ್ತಂದ್ರ ಸಾಕ, ಸೀದಾ ಹೋಗಿ ಒಳಗೆ ಹೋಗಿ ಕುಂತ ಒಂದು ಪಾಕಿಟ್ ಎತ್ತೆ ಬರ್ತೀನಿ. ಲೇ ಆ ಪಾಕಿಟ್ ಮೈಮೆ ನಿನಗೇನು ಗೊತ್ತಲಿ? ಆ ತಾಳಿ ಕೊಟ್ಟು ರಾಜಿಯವ್ರು ಒಂದು ಮಾತು ಹೇಳ್ಯಾರ ಗೊತ್ತಾ? ಏನಂದ ಡೊನಗಾಯಿ ಮಗದವ? ಪಾಕಿಟ್ ಕುಡ್ದವನು ಪಾರ್ವತಿ ಮಗ, ಕಂಟ್ರಿ ಕುಡ್ದವನು ನಿಷ್ಠಾವಂತನ ಮಗ, ಬೀರ್ ಕುಡ್ದವನು ಭೀಮನ ಮಗ, ಏನೂ ಕುಡಿಲಾರ ನಿಮ್ಮ ಅಪ್ಪ ಅದನಲ್ಲ ಲುಚ್ಚ ನನ್ನ ಮಗ, ಬದ್ಮಾಸ್ ನನ್ನ ಮಗ, ಕಂತ್ರ ನಾಯಕ ನನ್ನ ಮಗ. ಐ ನಮ್ಮ ಅಪ್ಪಗ ಸೋಳೆ ಮಗ ಗಿಳೆ ಮಗ ಅಂದೆ ಅಂದೆ ನಾ ಸೊಣ್ಣ ಹರ ಚೌಡಿಕೆ ಮನೆ ಬಲ ಹುಷಾರ. ಅದ ಚೌಡಿಕೆ ತಗೊಂಡು ನೀ ಮುಂದೆ ಬಾರಿಸುವಂತ ನಡಿಯ. ನಿಮ್ಮಪ್ಪ ಎಲ್ಲಿ ಕಾಣೆಲ್ಲಿ ಕಾಣೆ ಬಂದು ಬಿಡ್ತೀರಿ ಊರಾಗ ಕಲೆಕ್ಷನ್ ಚಲೋ ಆಕೈತಿ, ಅಷ್ಟು ಮಾಡ್ರಿ. ಐ ನಮ್ಮ ಅಪ್ಪ ನಾನಿಬ್ರು ಬಂದ್ರೆ ಸರಿ ಆಗೋದಿಲ್ಲ, ನನ್ನ ಜೊತೆ ನೀ ಬಾ, ಇಬ್ರು ಕೂಡ ಹೋಗು ನಂದು ಬೇಕಾರ. ನೋಡ ನಾ ಒಂದ ಸವನ ಹಾಡಕ್ ನಿಂತ್ನಿ ಅಂದ್ರ ನಿನ್ನಂತವ್ರು ಸಾಕೆನ್ನೋರಿಗೂ ಹಾಡಿ ಬಿಡ್ತೀನಿ ಹಾಡ. ನಂಗೆ ಸಾಕ ಅನ್ನಂಗಿಲ್ಲ, ನಿನ್ನ ಎಲ್ಲಕ್ಕೆ ಬಿದ್ದು ಡಬ್ಬ ಬಿದ್ರು ಸಾಕಣೋದಿಲ್ಲ ನಾನು. ಯಾಕೆ ಗೊತ್ತನ, ನಿಂದ ರಾಗ ಕಂಡ್ರ ನಿಂಗೆ ಹಾಡಕ ಬರಂಗಿಲ್ಲ, ನಿಂಗೆ ಸರಿನ ಹಾಡಂಗಿಲ್ಲ. ಹಾಡಕ್ ಸರಿ ಇಲ್ಲ ಅಂದ್ರಿ ಇಲ್ಲಿ ಇನ್ನ ನಿನ್ನ ಮಾಡಕರ ಹುರುಪ ಐತಿಲ್ಲ. ಏನು ಮಾಡಕ ಕೆಲಸ ಬರ್ತನ ಮಾಡಕ? ಅಯ್ಯ ಅಲ್ಲ ಜೀವನದಾಗ ಒಂದ್ರಾಗ್ರ ಮುಂದದಿ ಏನಿ ನೋಡು ಮತ್ತ ಏ ಇನ್ನು ತಿಂಗಳಿಗೆ ಸರ್ಕಾರದವ್ರು ಕೊಡುದು ಬರೀ 300 ರೂಪಾಯಿ. ಅದ್ರಾಗ ನೀ ಎಷ್ಟು ಡೆವಲಪ್ ತೋರಿಸ್ತೀಲಿ. ಅಲ್ಲ ನೀ ಜೀವನದಾಗ ಒಂದ್ರಾಗ್ರ ಮುಂದದೇನು? ನಾನು ಈ ಮುಂದಿದ್ದಲೇ ಹೇಳಾಕತ್ತೀನಿ. ಹೌದಾ? ಹಂಗಾರ ಅಂಗನವಾಡಿಗೆ ಬರ್ತೀನಿ ಸುಣ್ಣ ಬಡಿಯಾಕ.
ನನ್ನ ಹಾ ನೋಡು ಮತ್ತ ಗ್ವಾಡಿಗೆ ಬಡದು ಬಿಟ್ಟು ನಿನ್ನ ಮಾರಿ ಮಸಡಿಗೆ ಬಡದು ಬಿಡ್ತೀನಿ ದೋಸ್ತ ನಾ ಬಡಸೋಣಂಗಿಲ್ಲ ಬಡದು ಕಳಿಸ್ತೀನ. ಅಯ್ಯಯ್ಯ ರೀ ದೈವ, ಗಂಡಿಗೆ ಬಡುತ್ತಾರೋ ಅಥವಾ ಹೆಣ್ಣಿಗೆ ಬಡುತ್ತಾರೋ ನೀವ ಹೇಳ್ರಿ ಈಕಿಗೆ. ಎರಡು ಕಡೆ ಹೊಡ್ಯಾಕಂತಿ ನೀ ಬರ್ತೀಯ ಇಲ್ಲ? ಬರ್ತೀನಿ ನಡಿ. ಎಲ್ಲಿ ಬರ್ಲಿ ಬಡಿಯಾಕ? ನಮ್ಮ ಅಂಗನವಾಡಿ ಬಡಿಯಾಕ ನಡಿ ಹೋಗೋಣ, ಅಲ್ಲೇ ಬರ್ಕೊಂತ ಹೇಳು. ಮತ್ತ ಮುಂದ ಹೊಡಿ ಒಂದು ಡ್ಯಾನ್ಸ್ ಬಡಿಯ ಹಾಕ ಎಬಸ ಗೆಚ್ಚ ಗಿಲಿಗಿಲಿ. ಅರ್ಧಲ್ಲ ಗೆಳತಿ ಕೂಡಿದ ಕಳ್ಳ ಹಿಡ್ಕೊಂಡ ಒಂಟೆಲ್ಲ ಗಂಡನ ಬಳ್ಳ. ಅರ್ಧಲ್ಲ ಗೆಳತಿ ಕೂಡಿದ ಕಳ್ಳ ಹಿಡ್ಕೊಂಡ ಒಂಟೆಲ್ಲ ಗಂಡನ ಬಳ್ಳ. ಹಡಗಿಚ್ಚಿಗಳಿಗೆ ಅರದಲ್ಲ ಗೆಳತಿ ಕೂಡಿದ ಕೊಂಡ ಹಿಡ್ಕೊಂಡ ಒಂಟಲ್ಲ ಗಂಡನ ಬಳ್ಳ. ಕೈಯಾರ ಹೊಗದಲ್ಲ ಕಂಡಗಳ್ಳ ತಿಳಿಲಿಲ್ಲ ನನಗ ಮಾಡಿದಿ ಬಳ್ಳ. ಕೈಯಾರ ಹೊಗದಲ್ಲ ಕಂಡಗಳ್ಳ ತಿಳಿಲಿಲ್ಲ ನನಗ ಮಾಡಿದಿ ಅಳ್ಳ. ಅರದಲ್ಲ ಹುಡುಗಿ ಕೂಡಿದ ಬಳ್ಳ ಹಿಡ್ಕೊಂಡ ಒಂಟಲ್ಲ ಗಂಡನ ಬಳ್ಳ. ಅರದಲ್ಲ ಗೆಳತಿ ಕೂಡಿದ ಕೊಂಡ ಹಿಡ್ಕೊಂಡ ಒಂಟಲ್ಲ ಗಂಡನ ಬಳ್ಳ. ಕೈಯಾಗ ಹಿಡ್ಕೊಂಡೆ ಅಕ್ಕಿಯ ಕಳ ಕಣ್ಣೀರ ಸುರಸಿನ ಕುತ್ಕೊಂಡು ಬಳ. ಕೈಯಾಗ ಹಿಡ್ಕೊಂಡು ಅಕ್ಕಿ ಕಳ ಕಣ್ಣೀರ ಸುರಸಿನ ಕುತ್ಕೊಂಡು ಬಳ. ಅಂತರದಾಗ ನಿಂತುಕೊಂಡೇಳ ಒಳ್ಳಾಗ ಯಾಕ ಕಟ್ಕೊಂಡು ಗುಳ್ಳ. ಅಂತರದಾಗ ನಿಂತುಕೊಂಡೇಳ ಒಳ್ಳಾಗ ಯಾಕ ಕಟ್ಕೊಂಡು ಗುಳ್ಳ. ಅರದಲ್ಲ ಗೆಳತಿ ಕೂಡಿದ ಕಳ್ಳ ಹಿಡ್ಕೊಂಡ ಒಂಟಲ್ಲ ಗಂಡನ ಬಳ್ಳ. ಅರದಲ್ಲ ಗೆಳತಿ ಕೂಡಿದ ಕಳ್ಳ ಹಿಡ್ಕೊಂಡ ಒಂಟಲ್ಲ ಗಂಡನ ಬಳ್ಳ. ದಿನವಿಡೀ ಪೇಪರಿನಲ್ಲಿ ಅಲ್ಲಿ ಹೆಣ್ಣು ಮಗಳು ಸೀಮೆಯನ್ನು ಹಾಕಿ ಸುಟ್ಟುಕೊಂಡು ಸತ್ತಳು. ಇನ್ನೊಂದು ಕಡೆ ಅತ್ತೆ ಮಾವರ ಕಿರುಳಕ್ಕೆ ಸೋತು ಸೋತು ನೇಳಿಗೆ ಶರಣಾಗಿ ಶಿವನ ಪಾದ ಸೇರಿದಳು. ಅಂತ ಸುದ್ದಿಯನ್ನು ದಿನ ಇಂಥ ಪೇಪರಿನಲ್ಲಿ ಓದಿ ಓದಿ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ಈ ಎಲ್ಲ ದುರ್ಘಟನೆಗಳಿಗೆ ಈ ಸಮಾಜದಲ್ಲಿರುವ ಗಂಡಸರೇ ಕಾರಣ. ವರದಕ್ಷಿಣೆ ವ್ಯಾಮೋಹಕ್ಕೆ ಮೋಹ ಹೋಗಿ ನಮ್ಮ ಮುಗ್ಧ ಹೆಣ್ಣು ಮಕ್ಕಳ ಬಾಳನ್ನು ಹಾಳು ಮಾಡುವ ಆ ದುಷ್ಟ ಗಂಡಸರಿಗೆ ನನ್ನದೊಂದು ಧಿಕ್ಕಾರವಿರಲಿ. ಅಂತ ಗಂಡಸರಿಗೆ ನನ್ನದೊಂದು ಧಿಕ್ಕಾರವಿರಲಿ. ಮಾವನವರೇ, ತೆಗೆದುಕೊಳ್ಳಿ ನೀರನ್ನು. ನೀರು ಕುಡಿದು ವಿಶ್ರಾಂತಿ ತೆಗೆದುಕೊಳ್ಳಿ. ಏನಮ್ಮ, ಇಂದು ನಾಳೆ ಈ ಬಿದ್ದು ಹೋಗುವ ಮರಕ್ಕೆ ಎಷ್ಟೊಂದು ಅಕ್ಕರೆ ವಾತ್ಸಲ್ಯವನ್ನು ತೋರಿಸುತ್ತಿದ್ದೀಯಮ್ಮ, ತೋರಿಸುತ್ತಿದ್ದೀಯ. ನಿಮ್ಮ ಮನೆಗೆ ಈ ಸೊಸೆಯಾಗಿ ಬಂದ ಮೇಲೆ ನಿಮ್ಮ ಸೇವೆ ಮಾಡುವುದು ನನ್ನ ಧರ್ಮ ಅಲ್ಲವೇ ನಿಮ್ಮ ಮಾವನವರೇ?
ಅಮ್ಮ ಶ್ರುತಿ, ನೀನು ಈ ಮನೆಗೆ ಸೊಸೆಯಾಗಿ ಬಂದಿಲ್ಲಮ್ಮ, ಸೊಸೆಯಾಗಿ ಬಂದಿಲ್ಲ. ಈ ನನ್ನ ಪಾಲಿನ ದೇವತೆಯಾಗಿ ಈ ಮನೆಗೆ ಬಂದೆ ಅಮ್ಮ, ಈ ಮನೆಗೆ ಬಂದೆ. ಆದರೆ ಇನ್ನು ಮುಂದೆ ಈ ಮಮಕಾರ, ಮಮತೆ, ವಾತ್ಸಲ್ಯ ಇದೇ ತರ ಈ ಮುದುಕನ ಮೇಲೆ ಸದಾ ಗಂಗಾ ಮಾತೆಯಂತೆ ತುಂಬಿ ಹರಿಯುವಂತೆ ಸದಾ ಇರಲಮ್ಮ, ಇದೇ ಇರಲಿ ಈ ಮುದುಕನ ಮೇಲೆ. ಮಾವನವರೇ, ಎಷ್ಟಾದರೂ ರಸ್ತೆಯಲ್ಲಿ ಯಾರೋ ತಮ್ಮ ಆತ್ಮ ಗೆಳೆಯರು ಭೇಟಿ ಆಗಿರಬೇಕು. ಅದಕ್ಕಾಗಿ ಅವರ ಜೊತೆ ಹರಟೆ ಹೊಡಿತಾ ನಿಂತಿರಬೇಕು ಅಷ್ಟೇ. ನೋಡಮ್ಮ ಶ್ರುತಿ, ಇಲ್ಲಿವರೆಗೂ ಒಂದೇ ಜೀವವಾಗಿತ್ತು, ಈಗ 2 ಜೀವ ಅನ್ನೋದು ಆ ಮೊಟ್ಟಾಳನಿಗೆ ಪ್ರಜ್ಞೆ ಬೇಡವೇ ಅಮ್ಮ? ಶ್ರುತಿ, ಏ ಶ್ರುತಿ, ಎಲ್ಲಿರುವೆ? ಬೇಗ ಬರೇ ಸ್ವಾಮಿ. ನನ್ನನ್ನು ಯಾವ ಮಟ್ಟದ ಪಟ್ಟಣದ ಸ್ವಾಮಿಯನ್ನು ಮಾಡಲು ಹೊರಟಿವೆ ಹುಚ್ಚ ಎಣ್ಣೆ? ಏ ವಿಶ್ವನಾಥ, ಏನದಪ್ಪ ಇದು ನಿನ್ನ ಇಬು? ಎಂದು ಇಲ್ಲದ ಹಿಂದೇಕೆ ಈ ಬುದ್ಧಿ ಬಂದಿತ್ತಪ್ಪ ವೀರೇಶ? ಹಿಂದೇಕೆ ಬುದ್ಧಿ ಬಂದಿತ್ತು? ಓ ಅಪ್ಪಾಜಿ ಕ್ಷಮಿಸಿ. ನಾನು ನನ್ನ ಗೆಳೆಯರ ಕೂಡಿಕೊಂಡು ಕಂಠಪೂರ್ತಿ ಕುಡಿದು ಹೊಟ್ಟೆ ತುಂಬ ಚಿಕನ್ ಊಟ ಮಾಡಿ ಬಂದಿರ್ತೇವೆ. ಮಗು ವೀರೇಶ, ಇಂದು ಗೆಳೆಯರೊಂದಿಗೆ ಕೂಡಿ ಮಜಾ ಮಾಡಿ ಕುಡಿದು ಮನೆಗೆ ಬಂದಿರುವೆ. ಆದರೆ ಮುಂದೆ ಒಂದೇ ದಿನ ನೀನು ಒಬ್ಬನೇ ಕುಡಿದು ಮನೆಗೆ ಬರುವ ಅಭ್ಯಾಸವಾಗುತ್ತದೆ ಅಪ್ಪ, ಅಭ್ಯಾಸವಾಗುತ್ತದೆ. ಬೇಡಪ್ಪ, ಬೇಡ. ಅಪ್ಪಾಜಿ, ಅದು ನನಗೆ ಗೊತ್ತು. ಏ ಶ್ರುತಿ, ಏನು ನೋಡುತ್ತಾ ನಿಂತಿರುವಿಯೋ? ಒಳಗಡೆ ಹೋಗಿ 2 ಗ್ಲಾಸ್ ತೆಗೆದುಕೊಂಡು ಬಾ. ವೀರೇಶ, ನೀ ಮನೆಯ ಸತ್ತರ ಮನೆತನದಲ್ಲಿ ಹುಟ್ಟಿದಿ. ಸುತ್ತು 20 ಹಳ್ಳಿಗೆ ನ್ಯಾಯ ಹೇಳುವ ಇದು ಧರ್ಮದ ಪೀಠದ ಮನೆ. ಈ ಧರ್ಮ ಪೀಠದ ಮನೆಯಲ್ಲಿ ಒಂದೊಂದು ಕಂಬಗಳಲ್ಲಿ ಸತ್ಯ, ನ್ಯಾಯ, ನೀತಿ ಅಡಗಿದೆ. ಇದು ಮುತ್ತಾತರ ಕಾಲದಿಂದಲೂ ಧರ್ಮವನ್ನು ಕಾಪಾಡಿಕೊಂಡ ಧರ್ಮದಿಂದ ಬಂದ ಮನೆಯಪ್ಪ, ಧರ್ಮದಿಂದ ಮನೆ. ಈ ಧರ್ಮದ ಮನೆಯನ್ನು ಕಾಪಾಡುವ ರಕ್ಷಕನು ಆಗಬೇಕು. ಆದರೆ ನೀನು ಇದೇ ರೀತಿ ಹುಚ್ಚರಂತೆ ರಾಕ್ಷಸನಾದರೆ ಮುಂದೆ ಈ ಮನೆತನದ ಗೌರವ ಯಾವ ಮಟ್ಟಕ್ಕೆ ಬಂದು ನಿಲ್ಲುತ್ತದೆ ಅನ್ನುವುದು. ಹೇಳಪ್ಪ, ಹೇಳು ವೀರೇಶ. ನಿನಗೊಂದು ಮಾತು ಹೇಳುತ್ತೇನೆ, ನಾಳೆಯಿಂದ ಕುಡಿದು ಈ ಮನೆಗೆ ಬರಬೇಡಪ್ಪ, ಈ ಮನೆಗೆ ಬರಬೇಡ. ಆಯ್ತು ಅಪ್ಪಾಜಿ, ನಾಳೆಯಿಂದ ಕುಡಿದು ಮನೆಗೆ ಬರುವುದೇ ಇಲ್ಲ. ನೀರು ಕುಡಿ ಮಗು, ನೀರು ಕುಡಿ. ನಿನಗೆ ಬುದ್ಧಿ ಹೇಳುವಷ್ಟು ನೀನು ಚಿಕ್ಕವನಲ್ಲಪ್ಪ ವೀರೇಶ, ಚಿಕ್ಕವನಲ್ಲ. ನೀನೇ ನಿನ್ನ ಮನಸ್ಸಿಗೆ ಅರಿತುಕೊಂಡು ನಡೆದರೆ ಸಾಕಪ್ಪ ವೀರೇಶ, ಸಾಕು. ಅಪ್ಪಾಜಿ, ಬರುವ ದಿನಗಳ ಬಗ್ಗೆ ಅಭ್ಯಾಸ ಮಾಡಿಲ್ಲ. ನಾಳೆ ನಮ್ಮ ಪರಿಸ್ಥಿತಿ ಅದಗೆಟ್ಟ ಹೋದ ಮೇಲೆ ನೀನು ದಾನ ಮಾಡಿದ್ದು ಬಡವರು ಸಹಾಯ ಮಾಡುವುದಿಲ್ಲ. ಇದು ಧರ್ಮದ ವಿಗವಲ್ಲಪ್ಪ, ಕರ್ಮದ ವಿಗ. ಹಣವಿದ್ದರು 100 ಮಂದಿ ತಲೆ ತಗ್ಗಿಸಿ ನಮಸ್ಕರಿಸ್ತಾರೆ ಎನ್ನುವುದು ನಿನಗೆ ಗೊತ್ತೇ? ವೀರೇಶ, ಗುಣ ಅರಿತು ಗೆಳೆತನ ಮಾಡು ಎನ್ನುವುದು ಬಸವಣ್ಣವರು ವಚನದಲ್ಲಿ ಹೇಳಿಲ್ಲವೇ? ನೀನು ಕೆಟ್ಟವರ ಸವಾಸ ಮಾಡುತ್ತೀಯಲ್ಲ, ಆ ಕೆಟ್ಟವರು ನಿನ್ನ ಜೇಬಿನಲ್ಲಿ ಹಣ ಇರುವವರೆಗೂ ನಿನ್ನನ್ನು ಬೆನ್ನು ಚಪ್ಪುರಿಸುತ್ತಾರೆ. ಅದೇ ಹಣ ತೀರಿದ ಮೇಲೆ ಅದೇ ನಿನ್ನ ಗೆಳೆಯರು ನಿನ್ನ ಹೆಣದಂತೆ ಕಾಣುತ್ತಾರೆ.
ಅಪ್ಪಾಜಿ ಗುಣ ಅರಿತು ಗೆಳೆತನ ಮಾಡಿರುವೆ. ಆ ಗುಣದಲ್ಲಿ ಧರ್ಮರಾಜ, ಹಣದಲ್ಲಿ ನನ್ನ ಸರಸಾಟಿಯವನು. ನನ್ನ ಜೀವದ ಗೆಳೆಯೆಂದರೆ ಒಬ್ಬನೇ ಈ ಸುತ್ತು 20 ಹಳ್ಳಿಯಲ್ಲಿ. ವೀರೇಶ, ಅವನೊಬ್ಬ ನರವಂಚಕ, ಅವನೊಬ್ಬ ಕಾಡುಗಲ್ಲ, ಗಂಧದ ಮರವನ್ನು ಕಡಿಯುವ ಅವನೊಬ್ಬ ನರಮೇಧ. ಇನ್ನು ಅವರ ಅನ್ನ ಪ್ರಳಯ ಕಂಡವರ ತಲೆ ಹಿಡಿಯುವ ನರಕ ಅವನು. ಅಂತವರ ಗೆಳೆತನ ಮಾಡ್ತಿದ್ಯಲ್ಲ, ನಿನ್ನ ಜನ್ಮಕ್ಕೆ ನಾಚಿಕೆ ಆಗುವುದಿಲ್ಲವೇ? ಇಂದಿನಿಂದ ನರ ಅಂತಕರನ್ನು ಗೆಳೆತನ ಬಿಟ್ಟು ಬಿಡುತ್ತೇನಪ್ಪ, ಬಿಟ್ಟು ಬಿಡುತ್ತೇನೆ. ಏ ದಡ್ಡ, ನಿನಗೆ ಈಗ ತಿಳಿಯುವುದಿಲ್ಲ. ಮುಂದೆ ನಾನು ಶಿವನ ಪಾದ ಸೇರಿದ ಮೇಲೆ ನಿನಗೆ ತಿಳಿಯುತ್ತದೆ. ಜ್ಯೋತಿ, ನನ್ನದೊಂದು ಸ್ವಲ್ಪ ಕೆಲಸವಿದೆ, ನಾನು ವೀರಪುರಕ್ಕೆ ಹೋಗಿ ಬರ್ತೀನಮ್ಮ. ಶ್ರುತಿ, ನಾನು ಕುಡಿದ ಮನೆಗೆ ಬಂದಿದ್ದು ನಿನಗೇನಾದರೂ ಕೋಪವೇ? ಸ್ವಾಮಿ, ನಾನು ನಿಮಗೆ ಬುದ್ಧಿ ಹೇಳುವಷ್ಟು ಬುದ್ಧಿವಂತಳು ನಾನಲ್ಲ ರೀ. ಏ ಕಳ್ಳಿ, ಮಾತಿನಲ್ಲಿ ನನ್ನ ಹೃದಯಕ್ಕೆ ಮುಳ್ಳು ತರ ಚುಚ್ಚಬೇಡ. ನಾನು ತಂದೆ ಆಗುತ್ತೇನೆ. ಸ್ವಾಮಿ, ಅಂದ ಹಾಗೆ ನೀವು ಈಗ ತಂದೆ ಹಾಕ್ತಾ ಇದ್ದೀರಾ? ಈ ರೀತಿ ನನ್ನ ಹೊಟ್ಟೆಯನ್ನು ಮುಟ್ಟಿದ್ರೆ ನಿಮ್ಮ ಮಗುವಿಗೆ ನೋವಾಗುದಿಲ್ಲವೇನ್ರಿ? ಏನು, ನಾನು ತಂದೆ ಆಗುತ್ತೇನೆ? ನನಗೆ ಶ್ರುತಿ, ನನಗೆ ಏನು ಸಂತೋಷವಾಗಿತ್ತು ಗೊತ್ತೇ? ನಿನ್ನ ಗಲ್ಲಕ್ಕೆ ಸಾವಿರಾರು ಮುತ್ತು ಕಟ್ಟದ ಸಾಲದು ಚಿನ್ನ, ಸಾಲದು. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದೀನವು ಆನಂದವೇ. ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವು ಆನಂದವೇ. ಹಾಡುವಾಗ ಅದಕ್ಕೆ ಸಗವೇ. ಹಾಡುವ ನುಡಿಯ ನೀನಿನ ಸಿಹಿಯ ನಡೆಯುವ ಹಾಗೆ ಹೂವಿನ ಹಾಗೆ. ಅನುಗಾಲ ಅನುರಾಗ, ಅನುಗಾಲ ಅನುರಾಗ, ಶುಭಯೋಗ. ನಿನ್ನಂತ ಸಿ
ಭಾರತೀಯೇ. ಲಂಕೇಶ್ವರ ದಶಕಂಠ ರಾವಣ ನಾನು, ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ ತಂಡು ದಾಳಿಗಳಿಗೆ ಮೊಂಡ ನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ ನಾನು, ಪ್ರಚಂಡ ರಾವಣ. ಲೇ ಇನ್ಸ್ಪೆಕ್ಟರ್ ಜಗದೀಶ, ನೀನೆಷ್ಟೇ ಸತ್ಯಸಂಧನಾಗಿ ನಿಷ್ಠೆಯಿಂದ ನೌಕರಿ ಮಾಡುತ್ತೀಯ ಎನ್ನುವುದು ನಾನು ನೋಡುತ್ತೇನೆ. ಸೇಡೆಂಬುದು ಪಂಚಪಾಂಡವರಿಗೂ ಬಿಟ್ಟಿಲ್ಲ, ಕೃಷ್ಣ ಶಕುನಿಯರಿಗೂ ಬಿಟ್ಟಿಲ್ಲ, ಮೇಲಾಗಿ ಮಾಫಿಯಾದ ರೌಡಿಗಳಿಗೂ ಬಿಟ್ಟಿಲ್ಲ. ಅಂತೆಯೇ ಈ ರೌಡಿಯ ಸೇಡಿನ ಬಿರುಗೋಳಿಗೆ ವಿಶ್ವನಾಥನ ಸಪ್ತ ಸ್ವರ ನುಡಿಯದ ವೀಣೆಯನ್ನಾಗಬೇಕು. ಜಗದೀಶ, ನಿನ್ನ ಕಾನೂನಿನ ಕವಚದಿಂದ ಹೊರಬಾರದಂತೆ ಪ್ಲಾನ್ ಮಾಡದಿದ್ದರೆ ನಾನು ಈ ರೌಡಿ ಜಂಪಿಗೆ ಮಗಿದಿದ್ದಕ್ಕೂ ಸಾರ್ಥಕ. ಪ್ರಳಯ್, ಇವರ್ ಅಂಡರ್ ಅರೆಸ್ಟ್. ಯಾವ ಕಾರಣಕ್ಕಾಗಿ? ಕಾರಣ ಕೇಳಿ ನನ್ನ ಪೊಲೀಸ್ ಬೆಲ್ಟ್ಗೆ ಕೆಲಸ ಕೊಡಬೇಡ. ಸುಮ್ಮನೆ ನಿನ್ನ ಮಾಲು ಸಮೇತ ಶರಣಾದರೆ ನಿನಗೂ ಒಳ್ಳೆಯದು, ನನ್ನ ಕಾನೂನಿಗೂ ಒಳ್ಳೆಯದು. ನಿನ್ನ ಕಾನೂನಿನ ಪಂಜರದಲ್ಲಿ ಸಿಕ್ಕಾಕಿಕೊಳ್ಳಲು ನಾನೇನು ಗಿಳಿಮರಿ ಅಲ್ಲ ಮರಿ. ಸುತ್ತಮುತ್ತ ಜಿಲ್ಲೆಗಳನ್ನೇ ರೌಡಿ ಸಾಮ್ರಾಜ್ಯ ಮಾಡಿದ ರೌಡಿ ರಾಜ ನಾನು. ಅರಣ್ಯದಲ್ಲಿರುವ ಗಂಧದ ಮರ ಆನೆದಂತವನ್ನು ಕಡಿದು ಹೊರದೇಶಕ್ಕೆ ಸಪ್ಲೈ ಮಾಡಿ ಕೋಟಿ ಗಂಟಲೆ ಹಣ ಬಂದಿರುತ್ತದೆ. ಅದರಲ್ಲಿ ನಿನಗೂ ಒಂದು 50,000 ರೂಪಾಯಿ ಕೊಟ್ಟು ಬಿಡುತ್ತೇನೆ. ಸುಮ್ಮನೆ ಕಾನೂನು ಸತ್ಯ ನ್ಯಾಯ ಅಂತ ಹೋರಾಡಿ ಪತಂಗದಂತೆ ಬೆಂಕಿಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳಬೇಡ. ಪ್ರಳಯ, ನಾಗರ ಹಾವು ಕೆಟ್ಟದೆಂದು ಅದರ ಬಾಯಿಯಲ್ಲಿ ಕೈ ಕೊಟ್ಟರೆ ಅದು ಕತ್ತರೆ ಬಿಡುವುದಿಲ್ಲ. ನೀನು ತಿಳಿದೋ ತಿಳಿಯದೆ ಕಾನೂನಿನೊಂದಿಗೆ ಚೆಲ್ಲಾಟವಾಡಿದರೆ ಪೊಲೀಸ್ ಸ್ಟೇಷನ್ಗೆ ಒಯ್ದು ನಿನಗೆ ಬೆಂಡೆತ್ತುತ್ತೇನೆ ಮಗನೇ. ನೀನು ಕಾಡಿನ ರಾಜನಿರಬಹುದು, ದಂತ ಚೋರನು ಇರಬಹುದು, ಆದರೆ ನನ್ನ ಕಾನೂನಿಗೆ ನೀನೊಬ್ಬ ನರಸತ್ತ ನಾಮಕ್ಕಳನ್ನ ಮಗ. ಸತ್ಯಕ್ಕಾಗಿ ಹೋರಾಡುವ ಕಲಿಯುಗದ ಹರಿಶ್ಚಂದ್ರನಿ. ನಮ್ಮ ದೇಶದ ರಾಜಕಾರಣಿಗಳೇ ಗಣಿ ಲೂಟಿ ರಿಯಲ್ ಎಸ್ಟೇಟ್ ದಂಧೆ ಮಾಡಿ ಬಂದ ಹಣವನ್ನು ಹೊರದೇಶದ ಬ್ಯಾಂಕಿನಲ್ಲಿ ಜಮಾ ಮಾಡಿ ಬರುತ್ತಿದ್ದಾರೆ.
ಅಂಥವರನ್ನು ಅರೆಸ್ಟ್ ಮಾಡಿದೆಯಾ ನಿಮ್ಮ ಕಾನೂನು? ಇಲ್ಲ. ಅವರಿಂದ ನಿಮ್ಮ ಕಾನೂನಿಗೆ ಲಾಭವಿದೆ. ಅಷ್ಟೇ ಅಲ್ಲ, ಇಡೀ ಕರ್ನಾಟಕವನ್ನೇ ಗದಗದನೆ ನಗಿಸುತ್ತಿರುವ ಕಾಡುಗಳ ವೀರಪ್ಪನನ್ನು ನಿಮ್ಮ ಕಾನೂನಿಗೆ ಬಂಧಿಸಿದೆಯಾ? ಇಲ್ಲ. ಅಷ್ಟೇ ಅಲ್ಲ, ಪೂನಂ ದೇವಿಯನ್ನು ಚಂಬಲ್ ಕನ್ವಿ ರಾಣಿಯನ್ನಾದರೂ ನಿಮ್ಮ ಕಾನೂನು ಬಂಧಿಸಿದೆಯಾ? ಇಲ್ಲ. ಅಂಥವರನ್ನು ಬಂಧಿಸಿ ಬಾ, ಆಮೇಲೆ ನನ್ನ ರೌಡಿಜಂ ಬಿಟ್ಟು ನಿಮ್ಮ ಕಾನೂನಿಗೆ ಶರಣಾಗುತ್ತೇನೆ. ಏ ರೌಡಿ, ಆ ಗ್ರೇಟ್ ರೌಡಿಗಳನ್ನು ಸೆರೆ ಹಿಡಿಯಲು ನಮ್ಮ ಸರ್ಕಾರ ನನಗೆ ಪರ್ಮಿಷನ್ ಕೊಟ್ಟರೆ ನಾಳೆ ಸೂರ್ಯ ಉದಯಿಸುವ ಮುಂಚೆ ಜೈಲಿನಲ್ಲಿ ಜೈಲರ್ ಹಾಕಿದ ಕೂಳು ತಿಂದು ಬೀಳಬೇಕಾಗುತ್ತದೆ. ಹೆಚ್ಚಿಗೆ ಮಾತನಾಡಿ ನನ್ನ ತಲೆಗೆ ಪಿತ್ತೆಬಿಸಬೇಡ. ಪೊಲೀಸ್, ತಡಿಸಿ ಈ ಕಟುಕನ ಕೈಗೆ ಬೇಡಿಯನ್ನು. ನೀನು ಸಿಂಹದ ಜೊತೆ ಸನಸಾಟ ಆಡುತ್ತಿದ್ದೀಯ. ಅದು ನಿನಗೂ ಸರಿಯಲ್ಲ, ನನಗೂ ಸರಿಯಲ್ಲ. ನಾನು ಕೆರಳಿದರೆ ಘಟ ಸರ್ಪ, ಮುನಿದರೆ ಶಿವನ ಉರಿಗಣ್ಣು. ಸುಮ್ಮನೆ ನನ್ನ ಕೈಗೆ ಬೇಡಿ ತೊಡಿಸಿ ನಿನ್ನ ನೌಕರಿಗೆ ಆಪತ್ತು ತಂದುಕೊಳ್ಳಬೇಡ. ಎಚ್ಚರ. ದ್ರಾಕ್ಷಿಯನ್ನು ನಿಲುಕದ ನರಿ, ದ್ರಾಕ್ಷಿಯನ್ನು ಹುಳಿ ಎಂದಂತಾಯಿತು ನಿನ್ನ ಮಾತಿನ ಶೈಲಿ. ಹೆಣ್ಣು ಮಕ್ಕಳನ್ನು ಕಿಡ್ನಾಪ್ ಮಾಡಿ, ರೇಪ್ ಮಾಡಿ ಅವರ ಜೀವ ತೆಗೆಯುವ ನರಮೈದರು ನೀವು. ಕನ್ನಡ ನಾಡು ಸಿರಿಗಂಧದ ಬೀಡು ಎಂದು ಹೊಗಳುವ ರಾಜ್ಯಕಾರಿಗಳು ಗಂಧದ ಕಟ್ಟಿಗೆಯನ್ನು ಕಳೆದು ಹೊರ ದೇಶಕ್ಕೆ ಮಾರಾಟ ಮಾಡುವ ನಾಲಾಯಕರು ನೀವು. ಮೈಸೂರು ದಸರಾದಲ್ಲಿ ದೇವತೆಯನ್ನು ಹೊತ್ತುಕೊಂಡು ತಿರುಗಾಡುವ ಗಜಗಳನ್ನು ಕೊಂದು ಅದರ ದಂತವನ್ನು ಹೊರ ರಾಜ್ಯಕ್ಕೆ ಪಾರ್ಸಲ್ ಮಾಡುವ ನರಹಂತಕರು ನೀವು. ನಿಮಗೆ ಹೆದರಿ ನಿಮ್ಮನ್ನು ಸುಮ್ಮನೆ ಬಿಟ್ಟರೆ ನಾನು ಈ ಪೊಲೀಸ್ ಡ್ರೆಸ್ ಹಾಕಿದ್ದಕ್ಕೂ ತೊಡಿಸಿ ಈ ಕಟುಕನ ಕೈಗೆ ಬೇಡಿಯನ್ನು. ನಮ್ಮಂತ ಗ್ರೇಟ್ ರೌಡಿಗಳ ಕೈಗೆ ಬೇಡಿ ತೊಡಿಸುವುದು, ಬಂಧನದಿಂದ ಹುಲಿ ಹೊರಗೆ ಬಿಡುವುದು ಎರಡೂ ಒಂದೇ. ನೀನು ಪೊಲೀಸ್ ಲಾಕಪ್ಪಿನಲ್ಲಿ ಹಾಕಿದ 5 ನಿಮಿಷದಲ್ಲಿ ಮುಖ್ಯಮಂತ್ರಿಯಿಂದ ಫೋನ್ ಮಾಡಿಸಿ ಹೊರಗೆ ಬರುತ್ತೇನೆ. ಆಮೇಲೆ ನಿನ್ನ ನೌಕರಿಗೆ ನೀರು ತಿದ್ದಿ 16-17 ವಯಸ್ಸಿನ ಹುಡುಗಿಯರೊಂದಿಗೆ ತಾಜ್ ಮಹಲ್ ಲಾಡ್ಜ್ನಲ್ಲಿ ಹಾಯಾಗಿ ಮಾಡುತ್ತೇನೆ. ಹಣಕ್ಕಾಗಿ ತೆರೆಬಾಗಿ ನನ್ನ ಕರ್ತವ್ಯಕ್ಕೆ ನಾನು ಬಲಿ ಕೊಡುವುದಿಲ್ಲ. ಹಣಕ್ಕೆ ಹೆಂಡಕ್ಕೆ ನನ್ನ ಕರ್ತವ್ಯವನ್ನು ಮರೆತು ರಾಜಕಾರಣಿಗಳಿಗೆ ಹೆದರಿ ಕೂಡ ನಾನು ನಿನ್ನನ್ನು ಹೊರಗಡೆ ಬಿಡುವುದೂ ಇಲ್ಲ. ನೆಲವಿನಿಂದ ಹಾರುವ ಬೆಕ್ಕು ಆಕಾಶಕ್ಕೆ ಹಾರಬಹುದೇ? ನ್ಯಾಯ ಸತ್ಯ ಅಂತ ಹೋರಾಡಿ ನನ್ನನ್ನು ಜೈಲಿಗೆ ಕರೆದುಕೊಂಡು ಹೋದ ಮೇಲೆ ನನ್ನ ಕಾನೂನಿನ ಪವರ್ ಇಂದ ನನ್ನ ರೌಡಿ ಜಮೀನ ಪವರ್ ಐತಿ. ಎರಡರಿಂದಲೂ ಒಂದೇ ಸೆಕೆಂಡಿನಲ್ಲಿ ಹೊರಗೆ ಬರುತ್ತೇನೆ. ಆಮೇಲೆ ನಿನ್ನ ನೌಕರಿಗೆ ನೀರು ಕುಡಿಸಿ ನಾನು 16-17 ವಯಸ್ಸಿನ ಹುಡುಗಿಯರೊಂದಿಗೆ ತಾಜ್ ಮಹಲ್ ಲಾಡ್ಜ್ನಲ್ಲಿ ಹಾಯಾಗಿ ನಿದ್ದೆ ಮಾಡುತ್ತೇನೆ.
ನನ್ನ ನೌಕರಿ ಡಿಸ್ಮಿಸ್ ಮಾಡಲು ನಾನೇನು ನಿನ್ನ ಹತ್ತಿರ ಸಂಬಳವನ್ನು ತೆಗೆದುಕೊಂಡಿಲ್ಲ. ನನ್ನ ಉಸಿರಿರುವವರೆಗೂ ನಾ ಈ ಭಾರತಾಂಬೆಯ ಸೇವೆಯನ್ನು ಮಾಡುತ್ತೇನೆ. ಈ ಸಮಾಜದ ಜನತೆಗಾಗಿ ಹಗಲು ಇರುಳು ಎನ್ನದೆ ದುಡಿಯುತ್ತೇನೆ. ನಿಮ್ಮ ನರಹಂತಕರ ನರಮೈದರನ್ನು ಕಾರ್ಯಾಗ್ರಹಕ್ಕೆ ನೂಕಿ ಬಿಸಿ ನೀರನ್ನು ಎರಚಿ ನಿಮಗೆ ಜೀವಾವಧಿ ಶಿಕ್ಷೆ ಕೊಡಿಸದಿದ್ದರೆ ಈ ಧರ್ಮಾಪುರದ ಧರ್ಮಾಧಿಕಾರಿಯಾದ ವಿಶ್ವನಾಥನ ಮಗ ಇನ್ಸ್ಪೆಕ್ಟರ್ ಜಯದೇಶನೇ APG ಇವನನ್ನು ಪೊಲೀಸ್ ಸ್ಟೇಷನ್ ಕೇಳಿಕೊಂಡು ನಡೆದಿ ಈ ಕಟುಕಪ್ಪನನ್ನು. ಎಸ್ ಸರ್.